ಏನು ಮಹಾರಾಷ್ಟ್ರದಲ್ಲಿ ಸುರಿಯುವಂಥ ಭಾರೀ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ದುದ್ದ ಜಲಾಶಯದಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದನ್ನು ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಸ್ಥಳವನ್ನು ವೀಕ್ಷಣೆ ಮಾಡಕ್ಕೆ ಬರ್ತಾರೆ. ಅದರ ಜೊತೆಗೆ ಇಲ್ಲಿಯ ಸಾರ್ವಜನಿಕರು ಇದ್ದಾರೆ, ಅವರನ್ನೇ ಮಾತಾಡಿಸೋಣ. ಈ ದುದ್ದ ಜಲಾಶಯ ಬಗ್ಗೆ ಏನು ಹೇಳ್ತಾರೆ ಕೇಳ್ಕೊಂಬರೋಣ ಬನ್ನಿ. ಜಲಾಶಯ 1814 ಸ್ಥಾಪನೆ ಆಗೈತಿ ಡ್ಯಾಮ. ಇದು ಬಹಳಷ್ಟು ಜನರು ವೀಕ್ಷಣೆ ಮಾಡಕ್ಕೆ ಇಲ್ಲಿ ಬರ್ತಾರೆ ಪ್ರವಾಸಿಗರು. ದುಪ್ಪದಾಳದಲ್ಲಿ ಹುಟ್ಟಬೇಕಾದ್ರೂ ಬಹಳಷ್ಟು ಪುಣ್ಯ ಮಾಡಬೇಕು. ಈ ನಮ್ಮೂರು ಇದು ಪ್ರವಾಸ ತಾಣ ಭಾಳ ಉತ್ತಮ ಇದೆ. ಪಕ್ಷಿಧಾಮ ಕೂಡ ಇದೆ. ಈ ಪಕ್ಷಿಗಳು ಕೂಡ ಇಲ್ಲಿ ಪರದಾಡುತ್ತಾ ಇದ್ದಾವೆ. ನೀರಿನ ಮಟ್ಟ ಜಾಸ್ತಿಯಾಗಿ ದುಪ್ಪದಾಳ ಬಹಳಷ್ಟು ನೀರು ಬಂದಿದೆ. ಸರ್, ಈ ದುದ್ದಾಳ ಜಲಾಶಯ ಇದು ಬ್ರಿಟಿಷರ ಕಾಲದಾಗ ನಿರ್ಮಾಣ ಆಗಿತ್ತು ರೀ. ಚೆಕ್ ಡ್ಯಾಮ್ ಅಂತಾರೆ, ದುದ್ದಾಳ ಚೆಕ್ ಡ್ಯಾಮ್ ಅಂತಾರೆ. ಆಮೇಲೆ ಹಿಂದೆ ಒಂದು ನಡಗಟ್ಟೆ ಐತ್ರಿ, ಪಕ್ಷಿಧಾಮ ಅಂತಾಳೆ. ಒಂದು ಬೇರೆ ದೇಶ ವಿದೇಶಗಳಿಂದ ಪಕ್ಷಿ ಬಂದ ಒಂದು ಬ್ಯಾಸಿಗೆಯೊಳಗಾಗಲಿ ಇಲ್ಲಿ ಆಶ್ರಯ ಪಡಿತಾವು. ಅದ್ರ ಜೊತೆ ಇದೇನೈತ್ರಿ, ಡ್ಯಾಮ ಬ್ರಿಟಿಷ್ ಕಾಲದಾಗ ಕಟ್ಟಿದ್ದೈತಿ. ಪ್ರತಿದಿನ ಸಾವಿರಾರು ಜನ ಪ್ರವಾಸಿಗರು ಬಂದ ಈ ಒಂದು ಸ್ಥಳವನ್ನು ವೀಕ್ಷಣೆ ಮಾಡ್ತಾರೋ. ಆದ್ರೆ ಸರ್ಕಾರ ಏನೈತಿ, ಇಲ್ಲಿ ಒಂದು ಬೈಸಿನ ಸೌಲಭ್ಯ ಇರ್ಬೋದು, ಮೂಲಭೂತ ಸೌಲಭ್ಯ ಇನ್ನೂ ಕಲ್ಪನೆ ಇದು ಮಾಡಿಲ್ಲ. ಸುಮಾರು 10-15 ವರ್ಷದಿಂದ ಒಂದು IB ಇತ್ತು, ಗಾರ್ಡನ ಆದಾಯದ. ಇದನ್ನು ನೀರಾವರಿ ಇಲಾಖೆ ಇದು ಸಂಪೂರ್ಣ ಕಡೆಗಣಿಸಿ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತಾನಂದ್ರೆ, ಈ ಮೊದಲೇನು 10-15 ವರ್ಷದಿಂದ ಏನು ಇದನ್ನಿತ್ತ ಅದನ್ನು ಕಂಟಿನ್ಯೂ ಮಾಡಬೇಕು. ಆಮೇಲೆ ಇದೊಂದು ಪ್ರವಾಸಿ ಒಂದು ತಾಣ ಆಗೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಇದೆಲ್ಲ ಮಾಡಿದ್ರೆ ಒಂದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಒಂದು ನಮ್ಮ ಗೋಕಾಕ್ ತಾಲೂಕಿನ GDP ರೇಟ್ ಹೆಚ್ಚಾಗ್ಬೋದು.